ರಾಜ್ಯಾದ್ಯಂತ ಎಲ್ಲ ಕಡೆ ಭಾರಿ ಮಳೆ ಬರ್ತಾ ಇದ್ರೆ ಇತ್ತ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶ ಆಯೋಜನೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಯಶಸ್ವಿಯಾಗಿ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಂತ್ರಿಗಳ ದಂಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಇಡೀ ದೇಶದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ರಾಜ್ಯದಲ್ಲಿ ಜಾರಿ ಮಾಡಿದ್ದೇವೆ, ಹಲವಾರು ಜನಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ಹೇಳಿ ಈ ಸಮಾವೇಶದಲ್ಲಿ ಮಾತನಾಡಿದಂಥ ಮುಖಂಡರು ಹೇಳಿಕೊಂಡಿದ್ದಾರೆ. ಆ ಮಡಿಕೆಗೆ ಹಾಕೋದರ ಮುಖಾಂತರ ಉದ್ಘಾಟನೆ ಮಾಡಿದ್ದೇವೆ. ಲಮಾಣಿ ನಾಯಕರು, ಗೊಲ್ಲರು, ಗಾವಲಿಗಳು, ಹಾಲು ಮತಸ್ಥರು, ಕಾಡು ಕುರುಬರು, ಸೋಲಿಗರು, ಬೋವಿಗಳು, ಅಲೆಮಾರಿಗಳು ಇತ್ಯಾದಿ ವಾಸಿಸುವ ತಾಂಡ, ಹಾಡಿ, ಹಟ್ಟಿ, ಕ್ಯಾಂಪು ಹಾಗೂ ಸಾಮಾನ್ಯ ಜನ ವಾಸಿಸುವ ದಾಖಲೆ ರಹಿತ ಗ್ರಾಮ ಇವುಗಳಿಗೆ ಶಾಶ್ವತ ಪರಿಹಾರ ಕೊಡುವಂತ ಕೆಲಸ 2 ವರ್ಷದಿಂದ ನಮ್ಮ ಸರ್ಕಾರ ಅವಿರತವಾಗಿ ಮಾಡಿದೆ. ಇಂದು 1,11,111 ಕುಟುಂಬಗಳಿಗೆ ಅವರಿಗೆ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿಯಾಗಿದ್ದೀರಾ. ಇದನ್ನ ಮಾಡಿದಂತಹದ್ದು ನಿಮ್ಮ ಸರ್ಕಾರ. ಈ ಕೆಲಸ ಮಾಡಿರೋದು ನಿಮ್ಮ ಸರ್ಕಾರ, ನಿಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಯಾವುದೇ ಸರ್ಕಾರ, ನಾನು ಆರಂಭದಲ್ಲಿ ಹೇಳಿದೆ, ಈಗ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ. ಯಾವ ಬಂಡೆ? ಕನಕಪುರದ ಬಂಡೆ. ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ ನಮ್ಮ ಸರ್ಕಾರ. ನುಡಿದಂತೆ ನಡೆದ ಬದ್ಧ ಸರ್ಕಾರ ನಮ್ಮ ಸರ್ಕಾರ. ಜನಸೇವೆಗೆ ಸದಾ ಸಿದ್ಧ ಸಿದ್ದರಾಮಯ್ಯನ ಸರ್ಕಾರ. ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಸರ್ಕಾರ. ಸಿದ್ಧ ಕುಮಾರ ಸರ್ಕಾರ, ಸಿದ್ಧ ಕುಮಾರ ಸರ್ಕಾರ. ಶಿವ ರಾಮಯ್ಯ ಸರ್ಕಾರ ನಿಮ್ಮ ಸರ್ಕಾರ. ನಿಮ್ಮೆಲ್ಲರ ಸರ್ಕಾರ, ಕನ್ನಡಿಗರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 2 ವರ್ಷದ ಜನಪರ ಸೇವೆಯ ಸಮರ್ಪಣೆ, ಮುಂದಿನ ಕೆಲಸಕ್ಕೆ ಸಂಕಲ್ಪ. ಇಂದಿನ ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸಿದ್ದಾರೆ ರಾಜ್ಯದ ಅತ್ಯಂತ ಹಿರಿಯ ಮುತ್ಸದ್ದಿಗಳು, ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರು.